ಒಂದು ತಿಂಗಳ ಕಣ್ಣ ಮುಚ್ಚಾಲೆಯ ನಂತರ ಪ್ರಜ್ವಲ್ ಅರೆಸ್ಟ್ ಆಗಿದ್ದು ಮಾತ್ರ ಸಾಕಷ್ಟು ಇಂಟ್ರೆಸ್ಟಿಂಗ್. ಯಾಕಂದ್ರೆ ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡಿದ್ದು ಮಹಿಳಾ ಅಧಿಕಾರಿಗಳ ತಂಡ. ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಿದ್ದು ಯಾಕೆ ಹಾಗಾದ್ರೆ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಎಸ್ಐಟಿ ಆಗಿದೆಯಾ? ಏರ್ಪೋರ್ಟ್ ನಲ್ಲಿ ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಲಾಗಿದೆ. ಚಾಲಕನನ್ನ ಹೊರತುಪಡಿಸಿದ್ರೆ, ಆ ಕಾರ್ ಚಾಲಕನನ್ನ, ಜೀಪ್ ಚಾಲಕನನ್ನ ಹೊರತುಪಡಿಸಿದ್ರೆ ಉಳಿದೆಲ್ಲವರೂ ಕೂಡ ಮಹಿಳೆಯರು. ಪ್ರಜ್ವಲ್ ರೇವಣ್ಣ ಅವರ ಆ ಜೀಪ್ ಅನ್ನ ಗಮನಿಸೋದಾದ್ರೆ, ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಎಸ್ಐಟಿಯ ಆ ವೆಹಿಕಲ್ ಅನ್ನ ಗಮನಿಸೋದಾದ್ರೆ, ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿ ಡ್ರೈವರ್ ಪಕ್ಕಾನೂ ಕೂಡ ಅಲ್ಲಿ ಮಹಿಳಾ ಅಧಿಕಾರಿ ಕುತ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಕ್ಕ ಪಕ್ಕಾನೂ ಕೂಡ ಮಹಿಳಾ ಅಧಿಕಾರಿಗಳೇ ಕುತ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಮೆಸೇಜ್ ಅನ್ನ ಈ ಮೂಲಕ ಎಸ್ಐಟಿ ಟೀಮ್ ಕೊಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ಲಾನ್ ಎಸ್ಐಟಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಮಹಿಳಾ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿಸಲಾಗಿದೆ. ಚಾಲಕನನ್ನ ಹೊರತುಪಡಿಸಿದ್ರೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪ್ರಜ್ವಲ್ ರೇವಣ್ಣ ಅಕ್ಕ ಪಕ್ಕಾನೂ ಕೂಡ ಮಹಿಳಾ ಆಫೀಸರ್ಸ್ಗಳೇ ಕೂತ್ಕೊಂಡಿದ್ದಾರೆ. ಹಿಂಬದಿಯ ಸೀಟ್ನಲ್ಲೂ ಕೂಡ ಮಹಿಳಾ ಆಫೀಸರ್ ಇದ್ದಾರೆ. ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿದ್ರೆ ಎಲ್ಲರೂ ಮಹಿಳಾ ಆಫೀಸರ್. ಸುಮಾರು 6 ಜನ ಈ ಜೀಪ್ ನಲ್ಲಿದ್ದಾರೆ. ಡ್ರೈವರ್ ಪಕ್ಕಾನೂ ಕೂಡ ಸೀನಿಯರ್ ಲೇಡಿ ಆಫೀಸರ್ ಅಲ್ಲಿ ಕುತ್ಕೊಂಡಿರುವಂತಹ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರ. ಈ ಮೂಲಕ ಸಮಾಜಕ್ಕೆ, ಈ ಮೂಲಕ ಹೊರಗಡೆ ಯಾವ ಮೆಸೇಜ್ ಅನ್ನ ಎಸ್ಐಟಿ ಅಧಿಕಾರಿಗಳ ತಂಡ ರವಾನಿಸ್ತಾ ಇದೆ ಅನ್ನೋದು ಕೂಡ ಕುತೂಹಲ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕರೆಸ್ಪಾಂಡೆಂಟ್ ಎಸ್ಐಟಿ ಕಚೇರಿಯಿಂದ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಿದ್ರು, 34 ದಿನಗಳ ಬಳಿಕ ಅರೆಸ್ಟ್ ಆದ್ರು. ಆದ್ರೆ ಸ್ಪೆಷಲಿ ಮಧ್ಯರಾತ್ರಿ ಅರೆಸ್ಟ್ ಮಾಡಿರೋ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲ್ ನಾವು ನೋಡೋದು ಮೇಲ್ ಆಫೀಸರ್ಸ್. ಆದ್ರೆ ಇಲ್ಲಿ ಎಲ್ಲರೂ ಕೂಡ ಫಿಮೇಲ್ ಆಫೀಸರ್ಸ್. ಅಲ್ಲಿ ಡ್ರೈವರ್ ಒಬ್ಬರನ್ನ ಹೊರತುಪಡಿಸಿ ಯಾವ ಮೆಸೇಜ್ ಇದು ಹಾಗಾದ್ರೆ? ಸಭಾ, ಎಲ್ಲೋ ಒಂದ್ ಕಡೆ ನಿನ್ನೆ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ನೋಡಿದ್ರೆ, ಅಲ್ಲಿ ಚಾಲಕರನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲರೂ ಕೂಡ ಮಹಿಳೆಯರೇ. ಅಂದ್ರೆ ಒಳಗೆ ಆ ಬೊಲೆರೋ ವೆಹಿಕಲ್ ನಲ್ಲಿ ಕುಂತವ್ರು ಎಲ್ಲರೂ ಕೂಡ ಮಹಿಳೆಯರೇ ಆಗಿದ್ರು, ಮಹಿಳಾ ಅಧಿಕಾರಿಗಳೇ ಇದ್ರು. ಎಲ್ಲ ಒಂದ್ ಕಡೆ ಇದನ್ನ ನೋಡ್ತಾ ಇದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ, ಅಂದ್ರೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಎಸ್ಐಟಿ ಅಧಿಕಾರಿಗಳು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು, ಈಗಾಗಲೇ ಸಾಕಷ್ಟು ಜನ ಸಂತ್ರಸ್ತ ಮಹಿಳೆಯರು ಈಗ ಪ್ರಜ್ವಲ್ ರೇವಣ್ಣ ಅವರಿಂದ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅನ್ನೋ ಒಂದು ಆರೋಪ ಏನ್ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಹಾಯವಾಣಿಯನ್ನ ಕೂಡ ಈಗಾಗಲೇ ನೀಡಲಾಗಿತ್ತು. ಅಂದ್ರೆ ಯಾರೆಲ್ಲ ದೌರ್ಜನ್ಯಕ್ಕೊಳಗಾಗಿದ್ದೀರಾ, ನೀವು ಕರೆ ಮಾಡಿ ನಮ್ಗೆ ಮಾಹಿತಿಯನ್ನ ಕೊಡಬಹುದು ಅಂತ ಈಗಾಗಲೇ ಸಹಾಯವಾಣಿಯನ್ನ ಕೂಡ ಕ್ರಿಯೇಟ್ ಮಾಡಲಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ನಿನ್ನೆ ಮಹಿಳಾ ಅಧಿಕಾರಿಗಳು ಬಂಧಿಸಿರೋದ್ರಿಂದ ಮಹಿಳೆಯರಿಗೆ ಅವಮಾನ ಮಾಡಿದಂತ ಪ್ರಜ್ವಲ್ ಅವರನ್ನ ಮಹಿಳೆಯರೇ ಅರೆಸ್ಟ್ ಮಾಡಿದ್ರು ಅನ್ನೋದನ್ನ ತೋರಿಸೋದ್ರ ಮುಖಾಂತರವಾಗಿ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ, ಅಥವಾ ಮಹಿಳೆಯರ ಮುಖಾಂತರವಾಗಿ ಇವರನ್ನ ಅರೆಸ್ಟ್ ಮಾಡಿದ್ದೀವಿ, ಯಾರಿಗೆಲ್ಲ ದೌರ್ಜನ್ಯ ಆಗಿದೆ ನಿಮ್ಮ ಪರವಾಗಿ ನಾವಿದ್ದೇವೆ, ಧೈರ್ಯವಾಗಿರಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಮಹಿಳಾ ಅಧಿಕಾರಿಗಳ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ರ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ನಿನ್ನೆ ನಡೆದಂತ ಕಂಪ್ಲೀಟ್ ಸಿನಾರಿಯೋವನ್ನು ನಾವು ನೋಡ್ತಾ ಇದ್ರೆ, ಏರ್ಪೋರ್ಟ್ ನಿಂದಲೂ ಕೂಡ, ಅಂದ್ರೆ ಏರ್ಪೋರ್ಟ್ ನಿಂದ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಬರ್ತಾರೆ. ಇದರಿಂದ ಎಲ್ಲ ಒಂದ್ ಕಡೆ ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದು ಸಕ್ಸೀಡ್ ಆದ ಎಸ್ಐಟಿ ಅಧಿಕಾರಿಗಳು ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಸಭಾ, ಅದರ ಜೊತೆಗೆ ಸಂದೇಶ್, ಈಗ ಆಲ್ರೆಡಿ 3 ಪ್ರಕರಣಗಳು ದಾಖಲಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ. ಸಾಕಷ್ಟು ಮಹಿಳೆಯರು ನೊಂದಿದ್ದಾರೆ ಅನ್ನುವಂತಹ ಕರೆಗಳು ಕೂಡ ಬರ್ತಿವೆ. ಆದ್ರೆ ಈ ರೀತಿಯಾಗಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂತಹ ಮೆಸೇಜ್ ಅನ್ನ ಮಹಿಳಾ ಅಧಿಕಾರಿಗಳು ಸಮಾಜಕ್ಕೆ ಪಾಸ್ ಮಾಡೋ ಮೂಲಕ ಮತ್ತಷ್ಟು ಜನ ಧೈರ್ಯವಾಗಿ ಮುನ್ನೆಲೆಗೆ ಬನ್ನಿ ಅಂತ ಹೇಳೋ ಪ್ರಯತ್ನ ಇರಬಹುದಾ ಇದು? ಸಭಾ, ಖಂಡಿತವಾಗ್ಲು ಅದೇ ಒಂದು ಪ್ರಯತ್ನವನ್ನ ಎಸ್ಐಟಿ ಮಾಡಿದೆ ಅಂತಾನೆ ನೋಡ್ಬೋದು. ಯಾಕಂದ್ರೆ ನಿನ್ನೆ ನಡೆದಂತ ಕಂಪ್ಲೀಟ್ ಸಿನಾರಿಯವನ್ನ ನಾವು ನೋಡ್ತಾ ಇದ್ರೆ, ಆ ಕಂಪ್ಲೀಟ್ ಮಹಿಳಾ ಅಧಿಕಾರಿಗಳೇ ಅಲ್ಲೆಲ್ಲರೂ ಕೂಡ, ಅಂದ್ರೆ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡ್ತಾರೆ. ಒಳಗಿಂದ ಕರ್ಕೊಂಡು ಬರುವಂತ ಸಂದರ್ಭದಲ್ಲೂ ಕೂಡ CISF ಪೊಲೀಸರು ಯಾವಾಗ ಹಸ್ತಾಂತರ ಮಾಡ್ತಾರೋ, ಹಸ್ತಾಂತರ ಮಾಡಿದ ಬಳಿಕ
ಅವರು ಕಾರ್ಗೆ ಬಂದು ಕೂತ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಮಹಿಳಾ ಅಧಿಕಾರಿಗಳೇ ಇರ್ತಾರೆ. ಮಹಿಳಾ ಅಧಿಕಾರಿಗಳನ್ನ ಇಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬಂದಿರುವಂತ ಉದ್ದೇಶ ಇಷ್ಟೇ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಸಂತ್ರಸ್ತ ಮಹಿಳೆಯರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡೋದಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಅನ್ನೋ ಒಂದು ಅನುಮಾನ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆ ಒಂದು ಸೀನ್ ಅನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪ್ಲಾನ್ಡ್ ಆಗಿ ಮಹಿಳಾ ಅಧಿಕಾರಿಗಳ ಮುಖಾಂತರವೇ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದ್ರು SIT ಅಧಿಕಾರಿಗಳು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಸಭಾ ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್. ಅಲ್ಲಿ ಇರೋದು ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳ ತಂಡ ಅವ್ರನ್ನ ತಮ್ಮ ಜೀಪ್ನಲ್ಲಿ ಕೂರಿಸ್ಕೊಂಡು SIT ಕಚೇರಿಗೆ ಕರೆದೊಯ್ತಾ ಇರುವಂತಹ ವಿಜುವಲ್ಸ್ ಅನ್ನ ಗಮನಿಸಬಹುದು. ಇದು ಪ್ರಜ್ವಲ್ ರೇವಣ್ಣ ಏರ್ಪೋರ್ಟ್ ನಿಂದ ಹೊರಗೆ ಬರ್ತಾ ಇರುವಂತಹ ದೃಶ್ಯ. ಟೈಟ್ ಸೆಕ್ಯೂರಿಟಿಯನ್ನ ಅಲ್ಲಿ ಕಲ್ಪಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು, ಪರ ಮತ್ತು ವಿರೋಧ ಯಾವುದೇ ರೀತಿಯಾಗಿರುವಂತಹ ಪ್ರತಿಭಟನೆಗಳು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿದ್ರು. ಈಗಲೂ ಕೂಡ ಆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಒಂದು SIT ಕಚೇರಿಯ ಮುಂಭಾಗದಲ್ಲೂ ಕೂಡ ಅದೇ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ ಮತ್ತು ಬೌರಿಂಗ್ ಹಾಸ್ಪಿಟಲ್ನಲ್ಲೂ ಕೂಡ ಅದೇ ರೀತಿಯಾಗಿರುವ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ನಿನ್ನೆ ಪ್ರಜ್ವಲ್ ಅವ್ರನ್ನ ಅರೆಸ್ಟ್ ಮಾಡಿ SIT ಕಚೇರಿಗೆ ಕರ್ಕೊಂಡು ಬಂದ ತಕ್ಷಣ ಪ್ರಜ್ವಲ್ ಅವರ ಬೆಂಬಲಿಗರು ಬಂದು ನಾವು ನಮ್ಮ ಅಣ್ಣನನ್ನ ಕಾಣಬೇಕು, ನೋಡ್ಬೇಕು ನಮ್ಮ ಲೀಡರ್ಗೆ ಅಂತ ಹೇಳಿ ಮಾತನಾಡ್ತಾ ಇದ್ರಂತೆ. ಆದ್ರೆ ಪೊಲೀಸರು ಅವರನ್ನ ವಾಪಸ್ ಕಳುಹಿಸಿದ್ದಾರೆ. ಅಂತಹ ವಾತಾವರಣ ಮತ್ತು ಚಿತ್ರಣ ಇವತ್ತು ನಿರ್ಮಾಣ ಆಗಬಾರ್ದು ಅನ್ನುವಂತಹ ಮುನ್ನೆಚ್ಚರಿಕೆಯಿಂದ ಬೌರಿಂಗ್ ಹಾಸ್ಪಿಟಲ್ನಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಪ್ರಜ್ವಲ್ ಅವರ ಪರವಾಗಿ ಮತ್ತು ವಿರೋಧವಾಗಿ, ಅಂದ್ರೆ ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಿರೋದ್ರ ವಿರುದ್ಧವಾಗಿ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆಗಳು ಇರುತ್ತೆ. ರೇವಣ್ಣನವರು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹಾಸನದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ಪ್ರತಿಭಟನೆಗಳಾಯಿತು ಅಂತ ನಾವು ನೋಡೇ ಇದ್ದೀವಿ. ಅಂತಹ ಪ್ರೊಟೆಸ್ಟ್ ಇಲ್ಲಿ ಮರುಕಳಿಸಬಹುದು ಅಂತ ಈಗ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಇನ್ನು ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರಬಹುದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಹಾಸನದಲ್ಲೂ ಪ್ರೊಟೆಸ್ಟ್ ನಡೆಸಲಾಯಿತು, ರ್ಯಾಲಿ ಮಾಡಿದ್ರು. ಇಲ್ಲೂ ಕೂಡ ಅಂತಹ ಸಿನಾರಿಯೋ ಕಂಡು ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಸದ್ಯಕ್ಕೆ SIT ಕಚೇರಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಅವರಿಗೆ ಬೇಸಿಕ್ ಇನ್ವೆಸ್ಟಿಗೇಷನ್ನ SIT ಅಧಿಕಾರಿಗಳು ಮಾಡ್ತಾರೆ. ಸೊ ಅದಾದ ನಂತರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ. ನೆನೆ ಪ್ರಜ್ವಲ್ ರೇವಣ್ಣ 12:45ಗೆ ಅವರ ಫ್ಲೈಟ್ ಲುಫ್ತಾನ್ಸ್ ಏನಿದೆ ಅದು ಬಂದು ಬೆಂಗಳೂರಿಗೆ ಲ್ಯಾಂಡ್ ಆಗುತ್ತೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಅನ್ನ, ಬೇಸಿಕ್ ಟೆಸ್ಟ್ ಅನ್ನ ಏರ್ಪೋರ್ಟ್ನಲ್ಲೇ ಮೊದಲಿಗೆ ಅವ್ರಿಗೆ ಮಾಡಲಾಗುತ್ತೆ. ಅದಾದ ನಂತರ ಇಮಿಗ್ರೇಷನ್ ಪ್ರಾಸೆಸ್ ಇರುತ್ತೆ. ಇಮಿಗ್ರೇಷನ್ ಪ್ರಾಸೆಸ್ ಆದ ಇಮಿಡಿಯೇಟ್ಲಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ಸುಮಾರು 1:36 ಮಧ್ಯರಾತ್ರಿ ಹೊರಗಡೆ ಕರ್ಕೊಂಡು ಬರ್ತಾ ಇರೋದನ್ನ ಗಮನಿಸಬಹುದು. ಅವ್ರನ್ನ ಅರೆಸ್ಟ್ ಮಾಡಿದ್ದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್. ಯಾಕಂದ್ರೆ 2 ಎಕ್ಸಿಟ್ ಗೇಟ್ಗಳಿದ್ದಾವೆ ಟರ್ಮಿನಲ್ 2 ನಲ್ಲಿ. ಆದ್ರೆ ಅವ್ರನ್ನ ಕರ್ಕೊಂಡು ಬಂದಿದ್ದು ಮಾತ್ರ ಎಂಟ್ರಿ ಗೇಟ್ ಅಲ್ಲಿ. ಇನ್ನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.